ಪ್ರಭು ಕ್ರಿಸ್ತರಲ್ಲಿ ದೇವಜನರೇ, ಬೆಳಗಿನ ವಂದನೆಗಳು. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 37ನೇ ವಚನ. ಆಕೆ ದೇವಾಲಯವನ್ನು ಬಿಟ್ಟು ಹೋಗದೆ ಉಪವಾಸ ವಿಜ್ಞಾಪನೆಗಳಿಂದ ರಾತ್ರಿ ಹಗಲು ದೇವರ ಸೇವೆಯನ್ನು ಮಾಡುತ್ತಿದ್ದಳು. ಬೇರೆ ದೇವರ ವಾಕ್ಯವನ್ನು ನಾವು ಪ್ರತಿದಿನ ಓದಿ ಪ್ರಾರ್ಥಿಸುವುದು ನಮ್ಮ ಜೀವಿತದಲ್ಲಿ ಒಂದು ವಾಡಿಕೆಯಾಗಿರಬೇಕು. ಒಂದಲ್ಲ ಒಂದು ದಿನ ದೇವರು ನಮಗೆ ಸಹಾಯ ಮಾಡುತ್ತಾನೆಂಬ ನಂಬಿಕೆ ಇರಬೇಕು. ಅನೇಕರಿಗೆ ಎಷ್ಟು ಪ್ರಾರ್ಥನೆ ಮಾಡಿದರೂ ನನಗೆ ಫಲವಿಲ್ಲವಲ್ಲ ಎಂಬಂತ ಒಂದು ಮನೋಭಾವದಲ್ಲಿ ಅನೇಕರಿದ್ದಾರೆ. ಬೇರೆ ಒಂದು ವಿಷಯ ನಾವು ಮುಖ್ಯವಾಗಿ ತಿಳಿದುಕೊಳ್ಳಬೇಕಾಗಿದೆ. ನಮಗೆ ತಿಳಿಯದೆ ನಾವು ನಿದ್ರೆ ಮಾತ್ರೆಯನ್ನು ತೆಗೆದುಕೊಂಡರೂ ಅದು ನಮ್ಮ ದೇಹದಲ್ಲಿ ಆಘಾತವನ್ನು ಉಂಟು ಮಾಡುತ್ತದೆ. ಅದೇ ರೀತಿ ನಾವು ದೇವರ ವಾಕ್ಯವನ್ನು ಪ್ರತಿದಿನ ಓದಿ ನಾವು ಧ್ಯಾನಿಸೋದ್ರಿಂದ ಒಂದಲ್ಲ ಒಂದು ರೀತಿಯ ಒಂದು ಒಳ್ಳೆಯ ಒಂದು ವಿಷಯ ನಮ್ಮ ಜೀವಿತದಲ್ಲಿ ನಡೆಯಲು ಹೋಗುತ್ತದೆ. ಅದು ನಡೆಯುತ್ತಿರುತ್ತದೆ, ನಮಗೆ ತಿಳಿದೋ ನಡೆಯುತ್ತಿರುತ್ತದೆ. ಅದನ್ನು ನಾವು ಮುಖ್ಯವಾಗಿ ತಿಳಿದುಕೊಳ್ಳಬೇಕಾಗಿದೆ. ದೇವರ ವಿಷಯವನ್ನು ನಾವು ಎಂದೂ ಕಡೆಗಣಿಸಬಾರದು. ಏಕೆಂದರೆ ನಮ್ಮ ಆಲೋಚನೆಗಳೇ ಬೇರೆ, ದೇವರ ಆಲೋಚನೆಗಳೇ ಬೇರೆ. ದೇವರ ಆಲೋಚನೆಗಳಾಗಿದೆ ನಮ್ಮ ಜೀವಿತದಲ್ಲಿ ನೆರವೇರುವುದು ಎಂಬುದಾಗಿ ದೇವರ ಮುಂದೆ ನಾವು ಎಲ್ಲ ವಿಜ್ಞಾಪನೆಗಳಿಟ್ಟು ಪ್ರತಿದಿನ ಪ್ರಾರ್ಥಿಸೋಣ. ದೇವರು ಎಂದಿಗೂ ನಮ್ಮ ಸಂಗಡವಿದ್ದಾರೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಆಮೀನ್. ನಿಮ್ಮ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದರೂ ನಮ್ಮ ವಾಟ್ಸಪ್ ನಂಬರಿಗೆ ಕಳಿಸಿಕೊಡಿ, ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ.